ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ವಂದನೆಗಳು. ದೇವರು ಎಲ್ಲ ರೋಗಗಳ ಮೇಲೆ ಅಧಿಕಾರವುಳ್ಳವನಾಗಿದ್ದಾನೆ. ಎಲ್ಲ ರೋಗಗಳನ್ನು ಗುಣ ಮಾಡಲು ಶಕ್ತನಾಗಿದ್ದಾನೆ. ಬೈಬಲ್ ಹೇಳ್ತದೆ, ವಿಮೋಚನ ಕಾಂಡ 15:26 ಕೊನೆಯ ಭಾಗದಲ್ಲಿ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು, ನಾನೇ ನಿಮಗೆ ಆರೋಗ್ಯದಾಯಕನಾಗಿದ್ದೇನೆ ಎಂಬುದಾಗಿ. ಅಲ್ಲಿ ಆರೋಗ್ಯ ಕೊಡುವಂತಹ ದೇವರಲ್ಲಿ ಆರೋಗ್ಯವಿದೆ ಪ್ರಿಯರೇ. ಆತನು ಪ್ರತಿಯೊಬ್ಬರನ್ನ ಎಲ್ಲ ರೋಗಗಳಿಂದ, ಎಲ್ಲ ಕಾಯಿಲೆಗಳಿಂದ ಗುಣ ಮಾಡುವ ದೇವರಾಗಿದ್ದಾನೆ. ಆತನು ಸ್ವತಃ ತನ್ನ ಮಕ್ಕಳ ರೋಗಗಳನ್ನು ಗುಣ ಮಾಡುವ ದೇವರು. ಆತನು ತನ್ನ ಮಕ್ಕಳು ರೋಗದಲ್ಲಿ ಇರುವುದು ದೇವರಿಗೆ ಇಷ್ಟವಿಲ್ಲದ ವಿಚಾರ ಪ್ರಿಯರೇ. ಆತನು ಇಷ್ಟಪಡೋದಿಲ್ಲ. ಎಲ್ಲರಿಗೂ ಗೋಸ್ಕರ ಆರೋಗ್ಯವನ್ನು ಕೊಡಲಿಕ್ಕೆ ಆತನು ಕಲ್ವಾರಿ ಶಿಲುಬೆ ಮೇಲೆ ಬಲಿಯಾದನು. ಆತನು ನಮ್ಮ ಪಾಪಗಳಿಗೋಸ್ಕರ ಬಲಿಯಾದನು. ಅಷ್ಟು ಮಾತ್ರವಲ್ಲ, ಆತನ ಬಾಸುಂಡೆಗಳ ಮೂಲಕ ನಮಗೆ ಗುಣವಾಯಿತು ಎಂಬುದಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದಲ್ಲಿ 5ನೇ ವಚನ ಹೇಳ್ತದೆ ಕೊನೆಯ ಭಾಗದಲ್ಲಿ. ಆತನು ಯಾವಾಗಲೂ ಕೂಡ ನಾವು ಆರೋಗ್ಯವಾಗಿ ಇರಬೇಕೆಂಬುದಾಗಿ ಇಷ್ಟಪಡ್ತಾನೆ. ಆರೋಗ್ಯವನ್ನು ಕೊಡುವ ದೇವರಾಗಿದ್ದಾನೆ. ಆತನ ಆರೋಗ್ಯ ನಿಮ್ಮ ಶರೀರದಲ್ಲಿ ವಾಸ ಮಾಡ್ತಾ ಇದೆ. ದೇವರು ನಿಮ್ಮೊಳಗಡೆ ಇದ್ದಾನೆ ಎಂಬುದಾಗಿ ಹೇಳೋದಾದರೆ, ಆತನ ಆರೋಗ್ಯವೂ ಕೂಡ ನಿಮ್ಮೊಳಗಡೆ ಇದೆ. ಆರೋಗ್ಯವನ್ನು ದೈವಿಕವಾದ ಆರೋಗ್ಯ ಅಂದರೆ ಕಾಮನ್, ಸಾಮಾನ್ಯವಾದ ಆರೋಗ್ಯ ಅಥವಾ ಲೌಕಿಕವಾದ ಈ ಲೋಕದ ರೀತಿಯಾದ ಆರೋಗ್ಯ ಬೇರೆ, ದೈವಿಕವಾದ ಆರೋಗ್ಯ ಬೇರೆ. ದೈವಿಕವಾದ ಆರೋಗ್ಯ ಅಂದರೆ ದೇವರ ಆರೋಗ್ಯ, ದೇವರು ಕೊಡುವ ಆರೋಗ್ಯ. ಆತನೇ ಆರೋಗ್ಯದಾಯಕನು, ಆತನೇ ನಿಮಗೆ ಆರೋಗ್ಯವಾಗಿದ್ದಾನೆ. ಆತನು ಯಾವಾಗಲೂ ಕೂಡ ನಿಮ್ಮನ್ನು ಆರೋಗ್ಯದಿಂದ ಇರಲಿಕ್ಕಾಗಿ ಎಲ್ಲ ತನ್ನವನ್ನೇ ದಾರೆ ಎರೆದನು. ಅದರ ಮೂಲಕ ನಿಮ್ಮ ಶರೀರದ ಪ್ರತಿಯೊಂದು ಎಲುಬುಗಳಿಗೆ, ನರನಾಡಿಗಳಿಗೆ, ಮೈಂಡ್ಗಳಿಗೆ, ಕಿಡ್ನಿಗಳಿಗೆ, ಎಲುಬುಗಳಿಗೆ, ಹೃದಯಕ್ಕೆ, ಹಲಲು ಶ್ವಾಸಕೋಶಕ್ಕೆ, ಎಲ್ಲ ಕಡೆ ನಿಮ್ಮ ನರನಾಡಿಗಳಲ್ಲಿ, ಮಾಂಸಖಂಡಗಳಲ್ಲಿ ಯೇಸು ಕ್ರಿಸ್ತನ ಆರೋಗ್ಯ ಹರಿದಾಡ್ತದೆ, ಚಲಿಸ್ತದೆ. ಅದರಿಂದ ನಾವು ದೇವರಿಗೋಸ್ಕರ ಜೀವಿಸ್ತೇವೆ. ಆತನ ಉದ್ದೇಶ ಪ್ರತಿಯೊಬ್ಬರೂ ಕೂಡ ಆರೋಗ್ಯದಿಂದ ಇರಬೇಕೆಂಬುದೇ. ಆದರೆ ಸೈತಾನನು ಅನೇಕ ರೀತಿಯಲ್ಲಿ ಈ ಲೋಕವನ್ನು ವಂಚನೆ ಮಾಡಿ, ಮೋಸಪಡಿಸಿ, ತನ್ನದೇ ಆದ ರೀತಿಯಲ್ಲಿ ಆರೋಗ್ಯದ ವಿಚಾರದಲ್ಲಿ ತಪ್ಪು ತಿಳುವಳಿಕೆಯನ್ನು, ತಪ್ಪು ನಿರ್ಧಾರವನ್ನು, ತಪ್ಪು ವಿಚಾರಗಳನ್ನು ಆತನು ಜನಗಳ ಮೈಂಡಲ್ಲಿ ತುಂಬಿ ದೇವರ ಅವಶ್ಯಕತೆ ಇಲ್ಲ, ಬೇರೆ ಕಡೆ ಹೋಗ್ತಾರೆ, ದೇವರ ಅವಶ್ಯಕತೆ ಇಲ್ಲ ಎಂಬುದಾಗಿ. ಆದರೆ ನಿಜವಾಗಲೂ ಆರೋಗ್ಯ ಎಲ್ಲಿಂದ ಬರ್ತದೆ ಪ್ರಿಯರೇ? ದೇವರಿಂದ ಬರ್ತದೆ. ಬೇರೆ ಏನನ್ನೋ ಊಟ ಮಾಡೋದಿಂದ ಬರೋದಿಲ್ಲ. ನಿಜವಾಗಲೂ ಬೈಬಲನ್ನು ನೀವು ಓದೋದಾದರೆ ದೇವರೇ ನಿಮಗೆ ಆರೋಗ್ಯವಾಗಿದ್ದಾನೆ. ಬೇರೆ ಏನು ಬೇಕು ನಿಮಗೆ? ಬೇರೆ ಏನು ಬೇಕು ಪ್ರಿಯರೇ ನಿಮಗೆ? ಆತನೇ ನಿಮಗೆ ಆರೋಗ್ಯವಾಗಿದ್ದಾನೆ. ಆತನು ನಿಮ್ಮನ್ನು ತನ್ನ ಆರೋಗ್ಯವನ್ನು ಕೊಟ್ಟು ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡಲು ಶಕ್ತನಾಗಿದ್ದಾನೆ. ಯಾವ ವ್ಯಕ್ತಿ ಈ ದಿನದಲ್ಲಿ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಯಾರಾದರೂ ಅನಾರೋಗ್ಯದಲ್ಲಿರೋದಾದರೆ, ಕಾಯಿಲೆಗಳು, ರೋಗಗಳು, ಯಾವುದೇ ಕಿಡ್ನಿ ಫೇಲ್ಯೂರ್ಗಳು, ಯಾವುದೇ ವಿಚಾರಗಳು, ಯಾವುದೇ ಕ್ಯಾನ್ಸರ್ಗಳು, ಯಾವುದೇ ತಲೆನೋವು, ಯಾವುದೇ ಮೈಗ್ರೇನ್ ಹೆಡ್ಡೇಕ್, ಯಾವುದೇ ಬಲಹೀನತೆಗಳು, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಂದು ಬಲಹೀನತೆ ಆತ್ಮಗಳು ಯೇಸುವಿನ ನಾಮದಲ್ಲಿ ಅಪ್ಪಣೆ ಕೊಡ್ತಾ ಇದ್ದೇನೆ. ಈ ಶರೀರವನ್ನು ಈ ದೇಹವನ್ನು ಬಿಟ್ಟು ತೊಲಗು ಅಂಧಕಾರದ ಶಕ್ತಿ, ಈ ರೋಗವೇ ನಿನಗೆ ಅಪ್ಪಣೆ ಕೊಡ್ತಾ ಇದ್ದೇನೆ. ಈ ಶರೀರದಲ್ಲಿ ನಿನಗೆ ಇರಲಿಕ್ಕೆ ಅಧಿಕಾರವಿಲ್ಲ. ಅದು ಯೇಸು ಕ್ರಿಸ್ತನು ಸ್ವಂತ ರಕ್ತವನ್ನು ಸುರಿಸಿ ಸಂಪಾದಿಸಿಕೊಂಡಂತಹ ದೇಹವಾಗಿದೆ. ಅದು ಯೇಸು ಕ್ರಿಸ್ತನಿಗೆ ಸ್ವಂತ. ಅದರಲ್ಲಿ ನೀನು ವಾಸ ಮಾಡಲಿಕ್ಕೆ ತಕ್ಕದಾದ ಸ್ಥಳವಲ್ಲ. ಆ ಸ್ಥಳವನ್ನು ಬಿಟ್ಟು ಖಾಲಿ ಮಾಡಿ ಯೇಸು ನಾಮದಲ್ಲಿ ಎಲೆ ರೋಗದ ಆತ್ಮವೇ, ಎಲ್ಲ ಕಾಯಿಲೆಗಳ ಆತ್ಮವೇ, ಈ ಜನಗಳನ್ನು ಯಾರ್ಯಾರು ನೋಡ್ತಾರೋ ಈ ಒಂದು ಸಂದೇಶವನ್ನ, ಇವರನ್ನ ಬಿಟ್ಟು ಎಲ್ಲ ರೋಗಗಳು ತೊಲಗಲಿ. ಎಲ್ಲ ಶರೀರದ ಬಲಹೀನತೆ ಆತ್ಮಗಳನ್ನು ಅಪ್ಪಣೆ ಕೊಡ್ತಾ ಗದರಿಸ ಬಿಟ್ಟು ತೊಲಗಲಿ ಯೇಸು ನಾಮ. ನಾನು ಈ ಗುಣವನ್ನು ಮಾತನಾಡ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ.
ದೈವಿಕವಾದ ಸ್ವಸ್ಥತೆಯನ್ನು ಮಾತಾಡ್ತಾ ಇದ್ದೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ದೈವಿಕವಾದ ಸ್ವಸ್ಥತೆ ಉಂಟಾಗಲಿ. ಎಲ್ಲ ರೋಗಗಳಿಂದ, ಎಲ್ಲ ಕಾಯಿಲೆಗಳಿಂದ, ಎಲ್ಲ ದುಷ್ಟನ ಶಕ್ತಿ ಏನೆಲ್ಲ ಶರೀರವನ್ನು ಬಾಧಿಸ್ತಾ ಇದ್ದಾನೋ ಎಲ್ಲ ದುಷ್ಟ ಶಕ್ತಿಗಳ ಮೇಲೆ ನಾನು ಅಧಿಕಾರವನ್ನು, ದೇವರು ಕೊಟ್ಟಂತ ಅಧಿಕಾರವನ್ನು ತೆಗೆದುಕೊಳ್ತಾ ಇದ್ದೇನೆ. ಎಲ್ಲ ಶರೀರದ ಬಲಹೀನತೆ ಆತ್ಮಗಳು, ರೋಗದ ಆತ್ಮಗಳು, ತಲೆನೋವಿನ ಆತ್ಮಗಳು, ಹಾಲೆಲೂಯ, ರಿಬೋ ಶಕಲಬ ಸಿ ಅಂದರಬ ಲೇಮ್ರೋ ಹೋ ಶಕರಬ, ಎಲ್ಲ ಬಲಹೀನತೆ ಆತ್ಮಗಳ ಮೇಲೆ ಯೇಸುವಿನ ನಾಮದಲ್ಲಿ, ಎಲ್ಲ ತಲೆನೋವಿನ ಮೇಲೆ ಯೇಸು ಕ್ರಿಸ್ತನ ನಾಮದಲ್ಲಿ ಉರಬ ಶೇಕೆ ತೋರೋಬ ಶಂದರಬ ಲಿಬೋ ಹೋ ಸಿಹಿಲಾಬಾಷ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೇಸುವಿನ ನಾಮದಲ್ಲಿ ಐ ಟೇಕ್ ಅಥಾರಿಟಿ. ಯೇಸುವಿನ ನಾಮದಲ್ಲಿ ಎಲ್ಲ ರೋಗಗ್ರಸ್ತ ಆತ್ಮಗಳ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾ ಇದ್ದೇನೆ. ಎಲ್ಲ ಶರೀರಗಳನ್ನು ಬಿಟ್ಟು ತೊಲಗಿಸು ನಾಮದಲ್ಲಿ ಅಂಧಕಾರದ ಶಕ್ತಿ. ಐ ಬ್ರಿಂಗ್ ದ ಹೀಲಿಂಗ್ ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್. ಯೇಸುವಿನ ನಾಮದಲ್ಲಿ ದೈವಿಕವಾದ ಸ್ವಸ್ಥತೆಯನ್ನು, ದೈವಿಕವಾದ ಗುಣವನ್ನು ಘೋಷಣೆ ಮಾಡ್ತಾ ಇದ್ದೇನೆ. ಎಲ್ಲ ರೋಗಗಳು, ಕಾಯಿಲೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಗುಣವಾಗಲೆಂಬುದಾಗಿ ಅಪ್ಪಣೆ ಕೊಡ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ವೀಕಾರ ಮಾಡಿಕೊಳ್ಳಿ ದೇವರ ಆರೋಗ್ಯ. ನೀವು ಯಾವ ರೋಗದಲ್ಲಿ, ಯಾವುದೇ ಕಾಯಿಲೆಯಲ್ಲಿ ಇರೋದಾದರೆ ನೀವು ದೇವರ ಆರೋಗ್ಯವನ್ನು ಸ್ವೀಕರಿಸಿಕೊಡ್ರಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್, ಆಮೇನ್.